ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಕಾತು ವೆಯ್ಟ್ ಮಾಡಿ ಸಾಕಾಯ್ತಾ? ಸೊ ಅವ್ರನಿಂದ ಏನು ರಿಪ್ಲೈ ಬರ್ತಲ್ಲ. ಸೊ ಈ ರೀಡಿಂಗ್ ನಿಮಗಾಗಿ ಟೂ ಸೈಡ್ ಲವ್ ಇರೋರಿಗೆ ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಬಂದಿದ್ರೆ, ಮತ್ತು ಆ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ, ನೀವು ಅಂದರೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರಲ್ಲ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ರೆ, ನೀವು ಅಷ್ಟೇ ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ, ಸೊ ಆ ವ್ಯಕ್ತಿನ ಬಿಟ್ಟು ನಿಮ್ಗೆ ಬೇರೆ ವ್ಯಕ್ತಿ ಬೇಡ. ಸೊ ಅನ್ನೋರ್ಗೆ ಮಾತ್ರ ಈ ರೀಡಿಂಗು. ಸೊ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಏನಾದರೂ ಚೇಂಜಸ್ ಅನ್ನೋದು ಬರ್ತಾಯಿದೆಯಾ? ಮುಂದೆ ಏನು ಚೇಂಜಸ್ ಬರ್ಬೋದು ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವರಿಬ್ಬರಲ್ಲೂ ಏನು ಚೇಂಜಸ್ ಬರ್ಬೋದು, ಈ ಪ್ರೀತಿಯಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಫಸ್ಟ್ ಏನು ಚೇಂಜಸ್ ಬರುತ್ತೆ, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಏನಾದರೂ ಚೇಂಜಸ್ ಬರುತ್ತಾ, ಏನು ಚೇಂಜಸ್ ಬರುತ್ತೆ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಏನು ಚೇಂಜಸ್ ಬರುತ್ತೆ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಲೈಫ್ಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ನ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಿದ್ರೆ ಹುಡುಗಂಗೆ ಅಂದ್ಕೊಳ್ಳಿ ಅಷ್ಟೇ. ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನಾನೊಂದು ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಫಸ್ಟ್ ನೋಡೋಣ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನನ್ನ ವ್ಯೂವರ್ಸು ವೆಯ್ಟ್ ಮಾಡ್ತಾಯಿದ್ರೆ, ಬಟ್ ಆದರೆ ನಿಮ್ಮ ವ್ಯಕ್ತಿ ಯಾವುದೇ ರಿಯಾಕ್ಷನ್ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ? ಸೊ 8 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಫಸ್ಟಲ್ಲಿ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ರ. ಸೊ ಅವ್ರಿಗೋಸ್ಕರ ಅವ್ರನಿಂದ ಯಾವಾಗ ಫಾಸ್ಟಾಗಿ ಕಮ್ಯುನಿಕೇಷನ್ ಬರುತ್ತೆ ಮತ್ತು ರಿಪ್ಲೈ ಬರುತ್ತಂತ ನೀವು ಅಷ್ಟೇ ಸ್ಪೀಡಾಗಿ ಅವರು ಒಂದು ಕನ್ಫರ್ಮೇಷನ್ಗೋಸ್ಕರ ಕಾಯ್ತಾಯಿದ್ದೀರ. ಸೊ ಅದಕ್ಕೆ ನೀವು ಅಷ್ಟೇ ನೀವು ತುಂಬ ಇಂಟೆಲಿಜೆಂಟು. ನೋಡುವಂಥ ನನ್ನ ವ್ಯೂವರ್ಸ್ ಯಾರಿದ್ದೀರ ಅವ್ರು ತುಂಬ ಬುದ್ಧಿವಂತರಿದ್ದೀರ. ಸೊ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಒಂದು 8 ಮಂತ್ಸ್ ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ 8 ಇಯರ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ಪ್ರೀತಿಯಾಗಿ 8 ವರ್ಷ ಆಗಿರ್ಬೋದು, ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ 8 ಮಂತ್ಸ್ ಇರ್ಬೋದು, ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ 8 ತಿಂಗಳಿನಿಂದ ಅವ್ರಿಂದ ಏನಾದರೂ ಮೆಸೇಜ್ ಅಥವಾ ಕಮ್ಯುನಿಕೇಷನ್ ಬರುತ್ತಂತ 8 ಮಂತ್ಸ್ನಿಂದ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅಥವಾ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಡೇಟ್ ಆಫ್ ಬರ್ತ್ 8 ಇರ್ಬೋದು, ಅಥವಾ ಏನಾದರೂ 8 ನಂಬರ್ ಅನ್ನೋದು ರಿಲೇಟೆಡ್ ಇರ್ಬೋದು. ಸೊ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ಒಬ್ಬರನ್ನ ಕಂಡ್ರೆ ಒಬ್ಬರು, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದೀರ ಅವರು ನಿಮ್ಮ ಲೈಫಿಗೆ ಬಂದಿರೋದ್ರಿಂದ ನೀವು ಒಂಥರ ಫೀಲ್ ಆಗ್ತಾಯಿದ್ರ, ಖುಷಿ ಆಗ್ತಾಯಿದ್ರ. ಯಾಕಂದರೆ ನೋಡಿ, ಇಲ್ಲಿ 8 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳುತ್ತೆ, ನೀವು ಪ್ರೀತಿಸಿದಂಥ ವ್ಯಕ್ತಿನ ಒಂದು ಇಂಟೆನ್ಷನ್ಸ್ ಫೀಲಿಂಗ್ಸ್ ಬಂದರೆ ಏನೋ ನಿಮ್ಮಲ್ಲಿ ಒಂಥರ ಫೀಲಿಂಗ್ಸು ಜೋರಾಗಿ ರನ್ ಆಗುತ್ತೆ. ಸೊ ಇದನ್ನು ಹೇಳ್ತಾ ಇದೆ. 8 ಆಫ್ ವಾಂಡ್ಸ್ ಅಂದರೆ ಆ ವಾಂಡ್ಸ್ ಎಲ್ಲ ಫುಲ್ ಸ್ಪೀಡಾಗಿ ಹೋಗ್ತಾ ಇದೆ, ಮೇಲ್ಗಡೆಯಿಂದ ಕೆಳಗಡೆ, ಅಂದರೆ ಇದು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರೋದು. ಒಂದರಿಂದ ಒಂದು ತುಂಬ ಡಿಫ್ರೆನ್ಸ್ ಐತೆ. ಒಂದು ಸ್ಲೋ ಆಗಿ ಹೋಗುತ್ತೆ, ಇನ್ನೊಂದು ಸ್ಪೀಡಾಗಿ ಹೋಗ್ತಾ ಇದೆ. ಮತ್ತು ಆ ಥರ 8 ವಾಂಡ್ಸ್ ಅಷ್ಟು ಸ್ಪೀಡ್ ಇದೆ. ಸೊ ಅಂದರೆ ನೀವು ಪ್ರೀತಿಸಿದಂಥ ಒಂದು ವ್ಯಕ್ತಿ ಒಂದು ಆಲೋಚನೆಗಳು ನಿಮ್ಮನ್ನು ಅಷ್ಟು ಬೇಗ ನಿಮಗೆ ಅಷ್ಟು ಖುಷಿಯನ್ನು ತಂದುಕೊಡುತ್ತೆ. ಅವ್ರು ನಿಮ್ಮ ಜೊತೆ ಮಾತಾಡ್ತಿಲ್ಲ, ನಗಾಡ್ತಲ್ಲ ಅಷ್ಟೇ. ಅವ್ರು ನಿಮ್ಮ ಜೊತೆ ಏನಾದರೂ ಮಾತಾಡಿದರೆ ಖುಷಿಯ ಪಟ್ಟರೆ, ನೀವು ಮತ್ತೆ ಒಂದಾದರೆ ನೀವೆಷ್ಟು ಖುಷಿ ಪಡ್ತೀರ ಅಂದರೆ ನಿಮ್ಮನ್ನು ಯಾರು ಕಂಟ್ರೋಲ್ ಮಾಡೋಕ್ಕಲ್ಲ, ಅಷ್ಟು ಖುಷಿ ಪಡ್ತೀರ ನೀವು. ಸೊ ನಿಮ್ಮ ಲೈಫಲ್ಲಿ ತುಂಬ ಆಪರ್ಚುನಿಟೀಸ್ ಅನ್ನೋದು ಬರ್ತಾಯಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ಸ್ವಲ್ಪ ಬೇಜಾರಲ್ಲಿ ಆಗ್ತಾಯಿದ್ರು ಅಷ್ಟೇ ಹೊರತು, ನಿಮ್ಮ ಲೈಫಲ್ಲಿ ಹೊಸ ಆಪರ್ಚುನಿಟೀಸ್ ಅನ್ನೋದು ಬರ್ತಾಯಿದೆ. ಅಂದರೆ ಅದು ದುಡ್ಡಿನ ವಿಚಾರದಲ್ಲಾದರೂ ಆಗಿರ್ಬೋದು, ನಿಮ್ಮೊಂದು ಬದಲಾವಣೆಯಲ್ಲಾದರೂ ಆಗಿರ್ಬೋದು, ನೀವು ಫಿಸಿಕಲ್ಲಾಗಿ ನೀವು ಫಿಟ್ ಆಗ್ತಾ ಇರ್ಬೋದು, ಮತ್ತು ಅಥವಾ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇರ್ಬೋದು, ಫಿಸಿಕಲ್ ಹೆಲ್ತ್ ಚೆನ್ನಾಗಿ ಆಗ್ತಾ ಇರ್ಬೋದು. ನಿಮ್ಮ ಫ್ಯಾಮ್ಲಿಯಲ್ಲೂ ಇವಾಗ ನೀವು ಚೆನ್ನಾಗಿ ಸರಿ ಹೋಗ್ತಾ ಇರ್ಬೋದು. ನಿಮ್ಮ ಫ್ಯಾಮ್ಲಿಯಲ್ಲೂ ತುಂಬ ಜಗಳಗಳಾಗ್ತಾ ಇರ್ಬೋದು. ಮೊದಲು ಪ್ರೀತಿಗೋಸ್ಕರ ಇವಾಗ ಎಲ್ಲವೂ ಸರಿ ಹೋಗ್ತದೆ. ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊತಾ ಇದ್ದೀರಾ. ಸೊ ನಿಮ್ಮೊಂದು ಅವಕಾಶಗಳು ಹೊಸ್ದಾಗಿ ಬರ್ತಾಯಿದೆ. ಸೊ ನಿಮ್ಮನ್ನು ನೀವು ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ದೀರಾ. ಸೊ ಮುಂದೆ ಅದೇ ನಡೆಯೋದು. ಸೊ ಏರೋಪ್ಲೇನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ದೇವ್ರನ್ನ ತುಂಬ ನಂಬ್ತೀರ ಅನಿಸುತ್ತೆ. ದೇವ್ರನ್ನ ತುಂಬ ನಂಬ್ತೀರ ಮತ್ತು ದೇವ್ರಿಗೆ ಒಪ್ಪಿಸ್ಬಿಡ್ತು, ಅಂದರೆ ದೇವ್ರಿಗೆ ಬಿಟ್ಬಿಡ್ತೀರ. ಆ ದೇವರು ಏನು ಮಾಡ್ತಾರೋ ಮಾಡಲಿ ನನ್ನ ಲೈಫಲ್ಲಿ. ಸೊ ಈ ಒಂದು ವ್ಯಕ್ತಿನ ನನ್ನ ಲೈಫಲ್ಲಿ ಕಳಿಸಿದ್ದಾರೆ. ಸೊ ಅವರು ಯಾವ ಥರ ತೀರ್ಮಾನ ಕೊಟ್ಟರೆ ಆ ರೀತಿ ಡಿಸಿಷನ್ ಕೊಡಲಿ. ಸೊ ಅಂತ ನೀವು ಆ ದೇವ್ರಿಗೆ ಬಿಟ್ಬಿಟ್ಟಿದ್ದೀರ. ನೀವು ತುಂಬ ಎಫರ್ಟ್ಸ್ ಹಾಕಿ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಎಫರ್ಟ್ಸ್ ಹಾಕಿ ಸಾಕಾಯಿತು.
ಬಟ್ ಅವ್ರ ಕಡೆಯಿಂದ ಯಾವುದೇ ಕಮ್ಯುನಿಕೇಷನ್ ಬರ್ತಾಯಿಲ್ಲ, ಕಾಂಟ್ಯಾಕ್ಟ್ ಬರ್ತಾಯಿಲ್ಲ. ಸೊ ಅದರಿಂದ ನೀವೇನು ಮಾಡ್ತಾಯಿದ್ರೆ ಅಂದರೆ ಇವಾಗ ಆ ದೇವ್ರಿಗೆ ಬಿಟ್ಬಿಟ್ಟಿರ, ದೇವರೇ ಈ ವ್ಯಕ್ತಿ ನನಗೆ ಯಾವುದೇ ಥರ ರಿಪ್ಲೈ ಕೊಡ್ತಾಯಿಲ್ಲ, ಸೊ ನೀನೇ ಇವ್ರಿಗೆ ಯಾವುದೇ ಥರ ಬುದ್ಧಿ ಕೊಡು, ಮತ್ತು ನಾವಿಬ್ಬರು ಒಂದಾಗೋ ಥರ ಮಾಡಿ ಅಂತ ನೀವು ಆ ದೇವ್ರ ಹತ್ರ ನಿಮ್ಮೊಂದು ಅಂದರೆ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಆ ಅಭಿಪ್ರಾಯಗಳೆಲ್ಲ ಮನಸ್ಸಲ್ಲಿ ಹೇಳ್ಕೊಂಡು ಸುಮ್ಮನಾಗಿ ಹೋಗ್ತಾಯಿದ್ರ. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ನಿಮ್ಮೊಂದು ಯೋಚನೆ ಐತೆ. ಸೊ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ನೆಗೆಟಿವ್ ಎನರ್ಜಿ ಏನಂದರೆ ಅದೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆನೇ ನಿಮ್ಗೆ ಯಾವಾಗಲೂ ಯೋಚನೆ. ಅವ್ರನ್ನಂತೂ ನೀವು ನಿಮ್ಮ ತಲೆಯಿಂದ ಅವ್ರನ್ನ ಬಿಡೋಕ್ಕೆ ಆಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಅವ್ರನ್ನ ನಿಮ್ಮ ಮನಸ್ಸಲ್ಲಿ ಅವರೇ ಇದ್ದಾರೆ, ನಿಮ್ಗೆ ಯೋಚನೆಗಳು ಅವರೇ. ಈ ಒಂದು ನಿಮಗೆ ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾ ಇರೋದು ಒಂದು ಪರಿಣಾಮ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರ ಪದೇ ಪದೇ ನೆನಪುಗಳಷ್ಟೇ. ಮತ್ತು ಅವರು ನಿಮ್ಮ ಜೊತೆ ಇಲ್ಲ ಅನ್ನೋ ಒಂದು ಟೆನ್ಷನ್ನು, ಕೊರಗು ಅನ್ನೋದು ನಿಮ್ಮನ್ನು ಕಾಡ್ತಾ ಇದೆ ಅಷ್ಟೇ ಹೊರತು ಇನ್ನು ಯಾವುದೇ ಥರದ ಕೆಟ್ಟ ಪರಿಸ್ಥಿತಿಗಳು ನಿಮ್ಗೆ ಎದುರಾಗ್ತಾಯಿಲ್ಲ, ಎಲ್ಲವೂ ಸರಿ ಮಾಡಿಸ್ಕೊತಿದ್ರ. ಸೊ ನಿಮ್ಮ ಲೈಫಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೊಟ್ಟೋದ್ರು, ಬಟ್ ಅವ್ರು ಕೂಡ ಅಷ್ಟೇ ಇವಾಗ ರಿಯಲೈಸ್ ಆಗಿ ಇವಾಗ ಅವರಷ್ಟಕ್ಕವರೇ ನನ್ನ ಲೈಫಲ್ಲಿ ಬರಲಿ ಅಂತ ನೀವು ಯಾವ ದೇವ್ರನ್ನ ನಂಬಿದ್ರೆ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರ, ಅಥವಾ ನಿಮ್ಮ ಪಾಡಿಗೆ ನೀವು ಸಮಯನೇ ಸರಿಪಡಿಸೋಂತ ಅಂತ ಯಾವ ಟೈಮ್ ಬಂದಾಗ ಅವರೇ ಸರಿ ಹೋಗ್ತಾರಂತ ನೀವು ಯಾವುದೇ ಎಫರ್ಟ್ಸ್ ಹಾಕಿ ನಿಮ್ಗೆ ಸಾಕಾಯಿತು, ನಿಮ್ಮೊಂದು ಪ್ರಯತ್ನ ಮಾಡಿ ಸಾಕಾಗಿ ಸೊ ನೀವು ಇವಾಗ ಅವ್ರನ್ನ ಬಿಟ್ಬಿಟ್ಟಿದ್ರ. 6 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದ್ರೆ, ನಿಮ್ಮ ಲೈಫಲ್ಲಿ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಕುದುರೆನೇರಿ ಆತನ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಅಷ್ಟೇ ನಿಮ್ಮ ಜೀವನನ ನೀವು ಸಕ್ಸಸ್ಫುಲ್ಲಾಗಿ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೀರ. ಹಿಂದೆ ಎಲ್ಲ ಅಲ್ಲಿ ಪಕ್ಕದಲ್ಲಿ ವ್ಯಕ್ತಿಗಳು ಬರ್ತಾಯಿದ್ದಾರೆ. ಸೊ ನೀವು ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೇಲಿ ಈ ರೀತಿ ಬಂದರೆ ಬರಲಿ, ಇಲ್ಲಾಂದರೆ ಹೋದರೆ ಹೋಗಲಿ ಅಂತ ನೀವು ಕೂಡ ಅಷ್ಟೇ ಇವಾಗ ಅವ್ರು ಯಾವಾಗ ಒಪ್ತಾರೋ, ಯಾವಾಗ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೋ, ಯಾವಾಗ ನನ್ನ ಅಕ್ಸೆಪ್ಟ್ ಮಾಡ್ತಾರೋ ಮಾಡಲಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನೋಡ್ಕೊಳ್ಳೋಣ ಅಂತ ಇವಾಗ ನೀವು ಕೂಡ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗ್ತಾಯಿದ್ದೀರ ಅಷ್ಟೇ. ನೀವು 6 ಮಂತ್ಸ್ನಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ಬಟ್ ಅವ್ರನಿಂದ ಏನು ರಿಪ್ಲೈ ಇಲ್ಲ. ಅಥವಾ ಕೆಲವರು 6 ಇಯರ್ಸ್ನಿಂದ ವೆಯ್ಟ್ ಮಾಡ್ತಾಯಿದ್ರೆ ರಿಪ್ಲೈ ಇಲ್ಲ. ಇನ್ನು ಕೆಲವ್ರಿಗೆ ಮದುವೆ ಆಗಿ 6 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಸಪ್ರೇಷನ್ ಆಗಿ 6 ಇಯರ್ಸ್ ಆಗಿರ್ಬೋದು, 6 ವರ್ಷ ಆಗಿರ್ಬೋದು. ಅಥವಾ ಇನ್ನು ಕೆಲವ್ರಿಗೆ 6 ಡೇಟ್ ಆಫ್ ಬರ್ತು ಕಾಮನ್ ಇರ್ಬೋದು, ಅಥವಾ 6 ನಂಬರು ಅವರು ಮೊಬೈಲ್ ನಂಬರು ಅಥವಾ ಏನಾದರೂ ಒಂದು ಸಿಮ್ ಇದು ರಿಲೇಟೆಡ್ ಇರ್ಬೋದು. 6 ಅನ್ನೋದು ಪ್ರಾಮಿನೆಂಟ್ ಅಷ್ಟೇ. 2 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಇವಾಗ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನು ಸರಿಪಡಿಸ್ಕೊಂಡಿದ್ರೆ ಎಲ್ಲ ಚೆನ್ನಾಗಿ ಆಗೈತೆ ನಿಮಗೆ. ಆದರೆ ನಿಮ್ಗೆ ಒಂದೇ ಒಂದು ಯೋಚನೆ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ಅವ್ರು ನಿಮ್ಮಿಂದ ತುಂಬ ದೂರ ಇದ್ದಾರೆ. ಅವರು ನಿಮ್ಮ ಲೈಫಲ್ಲಿ ಇವಾಗ ನಿಮ್ಮ ಜೊತೆ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಸೊ ಅದೊಂದೇ ನಿಮ್ಮ ಫೀಲಿಂಗ್. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ, ಆ ವ್ಯಕ್ತಿ ಜೊತೆಯಲ್ಲಿ ಯಾರೂ ಇಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬರು ಜೊತೆಗಿರಬೇಕು. ಅದು ಅನಿಮಲ್ಸ್ ಆಗಲಿ, ಪ್ರಾಣಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಎಲ್ಲರೂ ಅಷ್ಟೇ, ಅವ್ರಿಗೊಬ್ಬ ಲೈಫ್ ಪಾರ್ಟ್ನರ್ ಅನ್ನೋದು ಇರಲೇಬೇಕು. ಸೊ ಅದೇ ಅಷ್ಟೇ ಇಲ್ಲಿ ಆ ವ್ಯಕ್ತಿಗೆ ಅಲ್ಲಿ ಅದೊಂದು ನೇಚರಲ್ಲಿ ಎಲ್ಲ ಚೆನ್ನಾಗೈತೆ ಆ ವ್ಯಕ್ತಿಗೆ. ಇಲ್ಲಿ ಡ್ರೆಸ್ ಚೆನ್ನಾಗೈತೆ, ಮತ್ತು ಆತನ ಕೈಯಲ್ಲಿ ಗ್ಲೋಬ್ ಐತೆ, ಅಂದರೆ ಆ ವ್ಯಕ್ತಿಗೆ ಎಲ್ಲ ಸೌಲಭ್ಯ ಐತೆ. ಬಟ್ ಆ ವ್ಯಕ್ತಿ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಇಲ್ಲ ಆತನ ಜೊತೆಗೆ. ಸೊ ಅಂದರೆ ಲೈಫ್ ಪಾರ್ಟ್ನರ್. ಸೊ ಅದೇ ಅಷ್ಟೇ, ನೀವು ಅಷ್ಟೇ ಅದನ್ನೇ ಬಯಸ್ತಾ ಇರೋದು. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ, ನಿಮ್ಮಿಂದ ಅವರು ಇವಾಗ ತುಂಬ ದೂರದಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರ. ನೀವು ಅವ್ರಿಗೋಸ್ಕರ 2 ಇಯರ್ಸ್ನಿಂದ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ 2 ಮಂತ್ಸ್ನಿಂದ ವೆಯ್ಟ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಸಪ್ರೇಷನ್ ಆಗಿ 2 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿರ್ಬೋದು. ಇನ್ನು ಕೆಲವರು ಪ್ರೀತಿಯಲ್ಲಿ ಬಿದ್ದು 2 ಇಯರ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ನೀವಿಬ್ಬರು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದು 2 ಇಯರ್ಸ್ ಆಗಿರ್ಬೋದು. ಸೊ ಇಷ್ಟು ದಿನಗಳಿಂದ ನೀವು ಅವ್ರಿಗೋಸ್ಕರ ಕಾಯ್ತಾಯಿದ್ರ. ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಅವರೊಂದು ಪ್ರೀತಿನ ಯಾವಾಗ ನಿಮ್ಗೆ ಕಾಣಿಸ್ತಾರಂತ, ನಿಮ್ಗೆ ಯಾವಾಗ ರಿಪ್ಲೈ ಕೊಡ್ತಾರಂತ ಅವ್ರಿಗೋಸ್ಕರ ಎದುರು ನೋಡ್ತಾ ಇದ್ದೀರ. ಸೊ ಆದರೂ ನೀವು ಇಷ್ಟೆಲ್ಲ ಆದ್ರೂ ನಿಮಗೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಕಮ್ಮಿ ಆಗಿಲ್ಲ. ದಿನೇ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ, ಮತ್ತು ಆ ಪ್ರೀತಿ ಅನ್ನೋದು ಕಮ್ಮಿ ಆಗಿಲ್ಲ. ಇಲ್ಲಿ ನೋಡಿ 9 ಕಪ್ಸ್ ಇದೆ. ಆ ವ್ಯಕ್ತಿಗೆ ಎಷ್ಟು ಪ್ರೀತಿ ಇದೆ ಅಲ್ವಾ. ಇನ್ನು ಕೆಲವರು 9 ಇಯರ್ಸ್ನಿಂದ ಪ್ರೀತಿಯಲ್ಲಿರ್ಬೋದು, ಅಥವಾ 9 ಇಯರ್ಸ್ ಆಗಿರ್ಬೋದು ಮದುವೆ ಆಗಿ ಸಪ್ರೇಷನ್ ಆಗಿ, ಅಥವಾ ಇನ್ನು ಕೆಲವರು 9 ಮಂತ್ಸ್ನಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು, ಅಥವಾ 9 ಮಂತ್ಸ್ನಿಂದ ಕೆಲವರು ಅವ್ರ ಪ್ರೀತಿಗೋಸ್ಕರ ತುಂಬ ಎಫರ್ಟ್ಸ್ ಆಗ್ತಾ ಇರ್ಬೋದು. ಬಟ್ ಎಲ್ಲವೂ
ಫೇಲರ್ಸ್ ಅನ್ನೋದು ಆಗ್ತಾಯಿದೆ. ಸೊ ನಿಮ್ಮ ವ್ಯಕ್ತಿ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅಂದರೆ ಆ ಪ್ರೀತಿನ ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ಇರೋವಂಥ ಪ್ರೀತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ನಿಮ್ಗೆ ಹೋಗ್ತಾಯಿಲ್ಲ. ಅಷ್ಟೊಂದು ಪ್ರೀತಿ ಅನ್ನೋದು ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ಮೇಲೆ ನಿಮ್ಗೆ ಐತೆ. ದ ಟವರ್ ಕಾರ್ಡ್ ಏನು ಹೇಳುತ್ತಂದರೆ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಕ್ಯಾಸ್ಟು, ಕಲ್ಚರು, ಏಜು ಡಿಫ್ರೆನ್ಸು ಎಲ್ಲವೂ ತುಂಬ ಡಿಫ್ರೆನ್ಸ್ ಐತೆ. ಸೊ ಈ ಒಂದು ಪ್ರಾಬ್ಲಮ್ಮು ನಿಮ್ಮನ್ನು ಪದೇ ಪದೇ ಟ್ರಿಗರ್ ಮಾಡ್ತಾನೆ ಐತೆ. ಸೊ ಈ ಒಂದು ಕಾರಣಕ್ಕೂ ಅಷ್ಟೇ ನೀವು ನಿಮ್ಮಿಬ್ಬರ ಮಧ್ಯೆ ಏನಾಯಿತು ಬ್ಯಾಡ್ ಸಿಚುವೇಶನ್ಸು ಅದನ್ನು ಕೂಡ ನೀವು ಮುಂದೆ ತುಂಬ ನೆನಪು ಮಾಡ್ಕೊಬೋದು. ಸೊ ನೀವು ಇವಾಗ ಒಂದು ಅರ್ಥ ಮಾಡ್ಕೊಂಡಿದ್ರ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರ ಫ್ಯಾಮ್ಲಿನೂ ಬಯಸ್ತಾರೆ, ಕೆರಿಯರ್ನೂ ಬಯಸ್ತಾರೆ, ಸೊ ಅವ್ರಿಗೆ ಎಲ್ಲವನ್ನೂ ಬಯಸ್ತಾರೆ. ಸೊ ಅವರು ನನ್ನ ಸೈಡ್ ಬರೋದು ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನೀವು ಇವಾಗ ಏನು ಮಾಡ್ತಾಯಿದ್ರ, ಸೊ ಅವರು ಮೆಟೀರಿಯಲಿಸ್ಟಿಕ್ ಅಂದರೆ ಅವ್ರ ಲೈಫನ್ನ ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ನೀವು ಅಷ್ಟೇ ಅವ್ರನ್ನ ಇವಾಗ ಕನ್ಸಿಡರ್ ಮಾಡದೆ ಬಿಟ್ಬಿಟ್ಟಿದ್ರ. ಬಟ್ ಆದರೆ ಅವ್ರ ಯೋಚನೆ ಮಾತ್ರ ನಿಮಗೆ ಮೈಂಡಲ್ಲಿ ಐತೆ ಅಷ್ಟೆ. ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ನಿಮಗೆ ಪದೇ ಪದೇ ಪ್ರೀತಿ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಒಂದು ಸಾರಿ ಅವ್ರ ಮೇಲೆ ಪ್ರೀತಿ ಎಲ್ಲ ಕಳ್ಕೊಂಡ್ರೂ ಮತ್ತೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲ ನೀವು ಅವ್ರನ್ನ ಮರ್ತೋಗ್ಬೇಕಂತ ಮತ್ತೆ ಟ್ರೈ ಮಾಡ್ತೀರಾ, ಇಲ್ಲ ಮತ್ತೆ ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ ಅಂತ ಮತ್ತೆ ನೀವು ಆ ವ್ಯಕ್ತಿನೇ ಪ್ರೀತಿ ಮಾಡ್ತೀರಾ. ಫೋರ್ ಆಫ್ ಹ್ಯಾಂಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು, ಫ್ಯೂಚರಲ್ಲಿ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಲೈಫ್ ಪಾರ್ಟ್ನರಾಗಿ ಬಾಳ್ಬೇಕನ್ನೋದು ನಿಮ್ಮೊಂದು ಅಚೀವ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರ. ಪೇಜ್ ಆಫ್ ಪೆಂಟಿಕಲ್ಸ್, ಸೊ ನಿಮ್ಮ ಲೈಫನ್ನ ನಿಮ್ಮೊಂದು ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮೊಂದು ಖುಷಿ ವಾತಾವರಣ ಎಲ್ಲ ಅವ್ರ ಜೊತೆ ಹಂಚ್ಕೊಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರ. ಸೊ ಆದರೆ ನೀವು ಯಾವ ಸಿಚುವೇಷನಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಅಂದರೆ ನಿಮಗೆ ಆರ್ಟಲ್ಲಿ ತುಂಬ ನೋಡಿಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಅನ್ನೋದು ಕನ್ಫರ್ಮ್ ಆಗೈತೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಫ್ಯಾಮಿಲಿ, ಕೆರಿಯರು ಅಥವಾ ಇನ್ಯಾವುದೋ ಒಂದು ಪ್ರಾಬ್ಲಮ್ಮು, ಸೊ ಅವರು ನಿಮ್ಮ ಸೈಡು ಬರೋಕ್ಕಾಗದೆ ನಿಮಗೂ ಹರ್ಟ್ ಆಗಿದೆ. ಮತ್ತು ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಎನಿಥಿಂಗ್ ಆಗಿರ್ಬೋದು, ಕೆರಿಯರು, ಫ್ಯಾಮಿಲಿ, ಪರ್ಸ್ನಲ್ ಲೈಫ್ ಎನಿ ಇಶ್ಯೂಸು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸೊ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದು ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಅದರಿಂದ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಸಿಚುವೇಷನ್, ನೋ ಕಾಂಟ್ಯಾಕ್ಟ್ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ಇಬ್ಬರು ತುಂಬ ನೋವು ಅನ್ನೋದನ್ನ ಪಡ್ತಾಯಿದ್ರ. ಸೊ ನೀವಂತೂ ಇನ್ನೂ ನೋವು ಪಡ್ತಾನೆ ಇರ್ತೀರ, ಯಾಕಂದರೆ 3 ಅನ್ನೋದು ಬಂದಿದೆ. ಸೊ ನೀವಿನ್ನೂ ದುಃಖ ಪಡ್ತಾನೆ ಇರ್ತೀರ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ. ಆ ವ್ಯಕ್ತಿಯಿಂದ ರಿಪ್ಲೈ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಆದಂಥ ಬ್ಯಾಡ್ ಸಿಚುವೇಷನ್ ನೆನಪುಗಳೆಲ್ಲ ಮಾಡಿಕೊಂಡು ಪದೇ ಪದೇ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಅವ್ರಿಗೋಸ್ಕರ ಮತ್ತೆ ಮತ್ತೆ ಬ್ರೇಕಪ್ ಸಿಚುವೇಷನಲ್ಲಿ ತುಂಬ ಪೇನ್ಫುಲ್ ಸಿಚುವೇಷನಲ್ಲೇ ಇರ್ತೀರ. ಸೊ ಇದು ನಿಮ್ಮ ಒಂದು ಎನರ್ಜಿ. ನಿಮ್ಮ ಲೈಫಲ್ಲಿ ಚೇಂಜಸ್ ಬರುತ್ತೆ. ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಿಕೊಂಡು ನೀವು ಡೆವಲಪ್ ಆಗ್ತೀರಾ. ಆದರೂ ಕೂಡ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ನೆನಪು ನಿಮ್ಗೆ ಸ್ವಲ್ಪ ತೊಂದರೆ ಕೊಡುತ್ತೆ. ನಿಮ್ಮ ವ್ಯಕ್ತಿ ಲೈಫಲ್ಲಿ ಏನು ಚೇಂಜಸ್ ಬರುತ್ತೆ ನೋಡುವಂಥ ನಾನು ವ್ಯೂವರ್ಸ್ ಅವರ ಲೈಫಲ್ಲಿ ಏನು ಚೇಂಜಸ್ ಬರುತ್ತೆ, ಅವರ ಒಂದು ಲೈಫಲ್ಲಿ ಯಾವ ಥರ ಬದಲಾವಣೆಯನ್ನು ತಗೊಂಬರ್ತಾರೆ, ಯಾವ ಥರ ಬದಲಾವಣೆ ಅನ್ನೋದು ಬರುತ್ತೆ. ನೋಡುವಂಥ ನಾನು ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ಯಾವ ಥರ ಬದಲಾವಣೆಗಳು ಬರುತ್ತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೋ ತುಂಬ ಏನೂ ರಿಪ್ಲೈ ಕೊಡ್ತಾಯಿಲ್ಲ ಪಾಪ. ನಿಮಗೆ ಜೀವನನೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದಾರೆ. ಸೊ ಅವ್ರನ್ನ ದಾಟಿ ನಿಮ್ಮ ಲೈಫಲ್ಲಿ ಅವ್ರು ಬರಬೇಕಷ್ಟೆ. ಸೊ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ಯಾವುದೇ ಒಂದು ಸಿಚುವೇಷನ್ ಆಗಿರ್ಬೋದು, ಅದು ಅವ್ರನ್ನ ಬಿಡ್ತಾ ಇಲ್ಲ. ಸೊ ಅವ್ರಿಗೆ ಅಡ್ಡ ಬರ್ತಾಯಿದೆ. ಸೊ ನೀವು ಪ್ರೀತಿನ ಉಳಿಸ್ಕೊಳೋದಕ್ಕೋಸ್ಕರ ಅವ್ರು ಕೂಡ ಅಷ್ಟೇ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಅವರು ಅಷ್ಟೇ ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದಾರೆ. ಸೊ ಅವ್ರ ಲೈಫ್ ಕಡೆನೂ ಅವ್ರು ಫೋಕಸ್ ಮಾಡ್ತಾಯಿದ್ದಾರೆ. ಅವ್ರ ಲೈಫಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಆದರೆ ನಿಮ್ಮ ಪ್ರೀತಿ ಒಂದು ಅವ್ರ ಲೈಫಲ್ಲಿ ಇಲ್ಲ ಅಷ್ಟೆ. ಸೊ ನೀವು ಅವ್ರಿಗೆ ಪ್ರಪೋಸ್ ಮಾಡಿದಾಗ ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು. ಸೊ ಆ ಒಂದು ನೆನಪು ಅವ್ರಿಗೆ ಕಾಡ್ತಾಯಿದೆ, ತೊಂದರೆ ಮಾಡ್ತಾಯಿದೆ, ನೆನಪು ಮತ್ತೆ ಮತ್ತೆ ಬರ್ತಾಯಿದೆ. ಸೊ ಅವರು ನಿಮ್ಮನ್ನು ಸ್ವಲ್ಪ ರಿಜೆಕ್ಟ್ ಮಾಡಿದ್ರು ಮತ್ತು ಇದು ಮಾಡಿದ್ರು. ನೀವು ಅವ್ರನ್ನ ಕನ್ಸರ್ನ್ ಮಾಡಿದಾಗ ಅವ್ರು ನಿಮ್ಮನ್ನು ಸ್ವಲ್ಪ ರಿಜೆಕ್ಟ್ ಮಾಡಿದ್ರು ಅಂತ ಆ ಒಂದು ನೆನಪೇ ಅವ್ರನ್ನ ಕಾಡ್ತಾಯಿದೆ. ಅವರು ಯಾಕೆ ಆ ಟೈಮಲ್ಲಿ ಆಡಿದ್ರು ಅಂದರೆ
ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು, ಕೆರಿಯರ್ಗೋಸ್ಕರ, ಜಾಬ್ಗೋಸ್ಕರ, ಫ್ಯಾಮ್ಲಿಗೋಸ್ಕರ ಅಥವಾ ಅವ್ರ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ಸ್ಗೋಸ್ಕರ ಸೊ ನಿಮ್ಮನ್ನು ಸ್ವಲ್ಪ ಬೇಕಂತಲೇ ಅವಾಯ್ಡ್ ಮಾಡಿದರು. ಸೊ ಅದರಿಂದ ನೀವು ಹರ್ಟ್ ಆದರೆ ಅವರು ಹರ್ಟ್ ಆದರು. ಸೊ ಅದನ್ನೇ ಅವ್ರು ಪದೇ ಪದೇ ಇವಾಗ ನೆನ್ಪು ಮಾಡ್ಕೊತಿದ್ರು. ದ ಚಾರೆಟ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದ್ರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಗೊತ್ತೇ ಆಗಿದೆ, ನಿಮಗೂ ಮತ್ತು ಅವ್ರಿಗೆ ತುಂಬ ಕಲರ್ ಡಿಫ್ರೆನ್ಸ್ ಐತೆ, ಏಜ್ ಡಿಫ್ರೆನ್ಸ್ ಐತೆ, ಕ್ಯಾಸ್ಟ್ ಡಿಫ್ರೆನ್ಸ್ ಐತೆ. ಬಟ್ ಆದರೂ ಆ ವ್ಯಕ್ತಿ ನೀವೇ ಅವ್ರಿಗೆ ಸರಿಯಾದ ಜೋಡಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಯಾವುದೋ ಒಂದು ಸಿಚುವೇಶನ್ನಿಂದ ಅವರು ನಿಮ್ಮ ಸೈಡ್ ಬರೋಕ್ಕಾಗ್ತಿಲ್ಲ. ಸೊ ನಿಮ್ಮಿಬ್ಬರ ಮಧ್ಯೆ 7 months ಅಥವಾ 7 yearsನಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ನೀವಿಬ್ಬರು ಪ್ರೀತಿ ಮಾಡಿ 7 years ಆಗಿರ್ಬೋದು, ಅಥವಾ ಇನ್ನು ಕೆಲವು ಸಪ್ರೇಷನ್ ಆಗಿ 7 years ಆಗಿರ್ಬೋದು. ಸೊ 7 years ಅಥವಾ 7 numbers ಪ್ರಾಮಿನೆಂಟು. ಸೊ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಡಿಫ್ರೆನ್ಸ್ನಿಂದ ಸೊ ನಿಮಗೂ ಅವ್ರಿಗೂ ತುಂಬ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಐತೆ. ಸೊ ಅವ್ರು ನಿಮ್ಮ ಹತ್ರ ಬರಬೇಕಂದ್ರೆ ತುಂಬ ದೂರ ಟ್ರಾವೆಲ್ ಮಾಡಬೇಕು, ಅಥವಾ ನೀವು ಅವ್ರ ಹತ್ರ ಹೋಗ್ಬೇಕಾದ್ರು ತುಂಬ ದೂರ ಹೋಗಬೇಕು. ನೀವು ಅವ್ರನಿಂದ ತುಂಬ ದೂರ ಆಗಿದೆ ಅಂತ ಅವ್ರು ಕೂಡ ತುಂಬ ಫೀಲ್ ಮಾಡ್ತಾಯಿದ್ರು. ಸೊ 5 of Cups ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದ್ರೆ, ಅವರು ನಿಮ್ಮ ಒಂದು ಪ್ರೀತಿನ ನಿರಾಕರಣೆ ಮಾಡಿದರು. ಅಂದರೆ ನಿಮ್ಮ ಪ್ರೀತಿನ ನೆಗ್ಲೆಕ್ಟ್ ಮಾಡಿದ್ದಕ್ಕೋಸ್ಕರನೇ ಅವರು ಇವಾಗ ತುಂಬ ನೋವಿನಲ್ಲಿ, ನಿಮಗಿಂತ ಅವರು ತುಂಬ ನೋವು ಅನ್ನೋದನ್ನ ಪಡ್ತಾ ಇದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅಷ್ಟೇ ಇವಾಗ ತುಂಬ ನೋವಿನಲ್ಲಿ, ಅವ್ರಿಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಅವ್ರ ಫ್ಯಾಮ್ಲಿ ಕಡೆ ಹೋಗ್ಬೇಕಾ ಅಥವಾ ನಿಮ್ಮ ಸೈಡ್ ಬರಬೇಕಾ, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್, ಅವ್ರ ಕೆರಿಯರ ಅಥವಾ ನೀವು. ಸೊ ಅವ್ರಿಗೆ ನೋಡಿ ಇಲ್ಲಿ ಟೂ ಸ್ವಾರ್ಡ್ಸ್ ಇದೆ. ಆ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, 2 ದಾರಿ ತೋರಿಸ್ತಾ ಇದೆ. 2 ದಾರಿಯಲ್ಲಿ ಯಾವತ್ತಾದರೂ ಹೋಗೋಕ್ಕಾಗುತ್ತಾ? ಹೋದರೆ ಒಂದೇ ದಾರಿಯಲ್ಲಿ ಹೋಗಬೇಕು. ಆದರೆ ಈ ವ್ಯಕ್ತಿ ಖಡ್ಗ ಇಟ್ಕೊಂಡು 2 ಕಡೆ ಸ್ವಾಡ್ ತೋರಿಸ್ತಾ ಇದ್ದಾನೆ, ಈ ಕಡೆನ. ಸೊ ಇದು ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಒಂದೇ ಪರಿಸ್ಥಿತಿ. ಅವ್ರಿಗೆ ಯಾವ ಸೈಡ್ ಬರಬೇಕಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಅವರು ನಿಮಗೆ ಯಾವುದೇ ಥರ ರಿಪ್ಲೈ ಕೊಡ್ದಿರ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ನೋಡಿ, ಮತ್ತೆ 2 of Cups ಇರೋದ್ರಿಂದ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಅನ್ನೋದೈತೆ. ಇಲ್ಲಿ ಸೆಂಟ್ರಲ್ಲಿ ಡಿಸ್ಟರ್ಬೆನ್ಸ್ ಐತೆ. ಸೊ ಅದರಿಂದನೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಯಾವುದೋ ಒಂದು ಸಿಚುವೇಶನ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ಯಾವುದೇ ಥರ ರಿಪ್ಲೈ ಕೊಡ್ತಾರಲ್ಲ. ಬಟ್ ಆದರೆ ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡ್ತಿದ್ರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ರೆ. 2 of Cups ಅಂದರೆ ಈಕ್ವಲ್ಲು. ಈ ಒಂದು ಕಪ್ಪು ಕೂಡ ಇದು ಯಾವ ಥರ ಶೇಪ್ ಆಯಿತೋ ಇದು ಅದೇ ಶೇಪ್ ಆಯಿತು. ಸೊ ಅಂದರೆ ಈಕ್ವಲ್ ಲವ್ ಅಂತ ಅರ್ಥ. 7 of Wands ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ಅವರು ಎಲ್ಲೂ ಹೋಗ್ತಲ್ಲ, ಅವ್ರ ಲೈಫನ್ನ ಅವರು ಬೌಂಡ್ರೀಸ್ ಹಾಕ್ಕೊಂಡು ಅವರು ನಗ್ತಾ ಇದ್ದಾರಂತ, ಚೆನ್ನಾಗಿ ಖುಷಿಯಾಗಿ ನಗ್ತಾ ಇದ್ದಾರಂತ ಹೊರಗಡೆ ತೋರಿಸ್ಕೊತಾ ಇದ್ದಾರೆ. ಬಟ್ ಇನ್ನರ್ ಫೀಲಿಂಗ್ಸಲ್ಲಿ ಅವ್ರು ತುಂಬ ನೋವನ್ನು ಅನ್ನೋದನ್ನ ಪಡ್ತಾ ಇದ್ದಾರೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇರ್ಬೋದು, ಅಂದರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ತುಂಬ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದಾರೆ. ಸೊ ಇನ್ನೊಂದು, ನೀವು ಅವ್ರನ್ನ ಲೈಫ್ನಿಂದ ದೂರ ಆದಮೇಲೆ ಅವ್ರಿಗೆ ನಿಜವಾದ ಪ್ರೀತಿ ಅನ್ನೋದು ಸಿಗ್ತಲ್ಲ. ಸೊ ಅವ್ರು ಕೂಡ ಅಷ್ಟೇ ನಿಮ್ಮ ಪ್ರೀತಿಗೋಸ್ಕರನೇ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಬರ್ತಾರಂತ ಗೊತ್ತಿಲ್ಲ, ಬಟ್ ಅವ್ರ ಲೈಫಲ್ಲೂ ಅಷ್ಟೇ ಇವಾಗ ತುಂಬ ಪ್ರಾಬ್ಲಮ್ಸ್ ಇದೆ. ಅದೇ ನೀವು ಹೆಂಗೆ ಪ್ರೀತಿಗೋಸ್ಕರ ಬಾಧೆ ಪಡ್ತಾಯಿದ್ರೆ ಅವರು ಅಷ್ಟೇ ಅದಕ್ಕೋಸ್ಕರ ಬಾಧೆ ಪಡ್ತಿರ್ತಾರೆ ಅಷ್ಟೇ. ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫ್ ತುಂಬ ಚೆನ್ನಾಗಿದೆ. ಅವರು ಡ್ರೆಸ್ಸಿಂಗ್ ಸ್ಟೈಲು, ಅವರು ಒಂದು ಆಸ್ತಿ ಪಾಸ್ತಿ, ಜಮೀನು ಅಥವಾ ಹಣಕಾಸಿನ ಸ್ಥಿತಿ ಎಲ್ಲವೂ ಚೆನ್ನಾಗಿದೆ ಅವ್ರಿಗೆ ಕೂಡ ಅಷ್ಟೇ. ಬಟ್ ಪ್ರೀತಿ ಅನ್ನೋದು ಒಂದಿಲ್ಲ ಅಷ್ಟೇ ಅವ್ರ ಲೈಫಲ್ಲೂ ಅಷ್ಟೇ. ಅವ್ರ ಜೀವನದಲ್ಲಿ ಅವರು ಕೂಡ ಅಷ್ಟೇ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ಅವ್ರ ಲೈಫ್ನೂ ಅಷ್ಟೇ ಅವರು ಮುಂದಕ್ಕೆ ತಗೊಂಡು ಹೋಗ್ತಾಯಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು. ಸೊ ಕೆರಿಯರು, ಫ್ಯಾಮ್ಲಿ ಅಥವಾ ಯಾವುದೇ ಪರ್ಸ್ನಲ್ ಪ್ರಾಬ್ಲಮ್ಸ್, ಏನೋ ಒಂದು ಸಿಚುವೇಶನ್ ಬರ್ತಾ ಇದೆ. ಅದಕ್ಕೋಸ್ಕರನೇ ಅವರು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾಯಿದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ದಿರ ಇರ್ತಾರ. ಸೊ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನೇ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಾರೆ. ಆ ಥರ್ಡ್ ಸಿಚುವೇಶನ್ ಏನೋ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ಅದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್, ಅಥವಾ ಅವರೊಂದು ಮೈಂಡ್ ಸೆಟ್ ಡಿಫ್ರೆಂಟ್ ಇರ್ಬೋದು, ಅಥವಾ ಅವ್ರು ಹೇಳ್ದಂಗೆ ನಡಿಬೇಕನ್ನೋ ಥರ ಮೈಂಡ್ ಸೆಟ್ ಇರ್ಬೋದು. ಸೊ ಇದೆಲ್ಲ ಒಂದು ಸಿಚುವೇಶನ್ ಅಷ್ಟೇ. ಸೊ ಅದರಿಂದ ಅವರು ಒಂದು ಈಗೋ, ಸೊ ಎಲ್ಲವೂ ಅಡ್ಡ ಬರ್ತದೆ ನಿಮ್ಮೊಂದು ಪ್ರೀತಿಗೆ. ಸೊ ಅವ್ರು ಕೂಡ ಏನು ಬಯಸ್ತಾ ಇದ್ದಾರೆ ಅಂದರೆ, ಮತ್ತೆ ನೀವು ಪ್ರೀತಿ ಮೊದಲಿನ ಥರ ಸರಿ ಹೋದರೆ ಸಾಕು ಅಂತ ಹೇಳ್ಬಿಟ್ಟು ಅವರು ಕೂಡ ಅದೇ ಚೇಂಜಸ್ನ ಬಯಸ್ತಾ ಇದ್ದಾರೆ. ಸೊ ನೀವು ಮತ್ತು ಅವರು ಆಗೋಗಿರೋಂಥ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ಮತ್ತೆ ನ್ಯೂ ಬಿಗಿನಿಂಗ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಶುರುವಾಗಲಿ ಅಂತ ಅವ್ರು ಕೂಡ ಅಷ್ಟೇ ತುಂಬ ಆತುರತೆಯಿಂದ ವೆಯ್ಟ್ ಮಾಡ್ತಾಯಿದ್ರೆ. ಅವ್ರ ಲೈಫಲ್ಲೂ ಅಷ್ಟೇ, ನಿಮ್ಮ ಲೈಫಲ್ಲೂ ಅಷ್ಟೇ ನ್ಯೂ ಬಿಗಿನಿಂಗ್ಸ್ ಬರಲಿ ಅಂತ ಅವರು ಅದನ್ನೇ ಬಯಸ್ತಾ ಇದ್ದಾರೆ, ನೀವು ಅದನ್ನೇ ಬಯಸ್ತಾ ಇದ್ದೀರ ಅಷ್ಟೇ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ಸೊ ನಿಮಗೆ ಲೈಫಿಗೆ ರೆಸೊನೇಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ, ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಮ ಲೈಫಿಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ಸೊ ಇಷ್ಟೇ.